Guys, welcome back to my channel. After a very long break ನಾನು ಮತ್ತೆ ವ್ಲಾಗ್ ಮಾಡ್ತಾ ಇದ್ದೀನಿ. ಇದಾದ್ಮೇಲೆ ಇನ್ನೊಂದು ವ್ಲಾಗ್ ಬರುತ್ತೆ, ಅದು ನನ್ನ ಕಾಲೇಜ್ ಫೇರ್ವೆಲ್. ಆ್ಯಂಡ್ ಇವಾಗ ಏನಂತ ಅಂದರೆ ಶಿವರಾತ್ರಿ ಇದೆ ನಾಳೆ ನಾಡಿದ್ದು. ಸೊ ನಾವು ಇವತ್ತು ಹೋಗ್ತಿದ್ದೀವಿ. ಶನಿವಾರ ಎಲ್ಲರೂ ಹೋಗ್ತಿದ್ದೀವಿ. 2 ಗಾಡಿಗೆ ಬನ್ನಿ ತೋರಿಸ್ತೀವಿ, ಯಾರ್ಯಾರು ಹೋಗ್ತಿದ್ದೀವಿ, ಏನೇನು ಎತ್ಕೊಂಡು ಎಲ್ಲರೂ ತೋರಿಸ್ತೀನಿ. 3 ದಿನದ್ದು ಎಲ್ಲ ಬಿಡ್ತೀನಿ, ಸ್ವಲ್ಪ ಕಮ್ಮಿ ತೋರಿಸ್ತೀನಿ. ಐಫೋನ್ ಯೂಸ್ ಸಿ ಗೈಸ್, ಸಿ ಹಾಯ್. ತುಂಬ ಲಾಂಗ್ ಬ್ರೇಕ್ ಆದ್ಮೇಲೆ ಮತ್ತೆ ವ್ಲಾಗ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಅಬ್ಬಾಯಿ ತೋರಿಸ್ತೀನಿ. ಅಬ್ಬಾಯಿ ಹಾಯ್ ಮಾಡು. ಅಬ್ಬಾಯಿ ಅಬ್ಬು ಇನ್ನೊಂದು ವಿಷಯ ಹೇಳೋದು ಮಾಡ್ಕೊಂಡ್ಬಿಟ್ಟೆ. ನೀನ್ ಏನ್ ಹೇಳ್ತೀಯ ಗೊತ್ತು ನನಗೆ. ಏನು ಹೇಳು. ಇದು ನಂದು ಫೋನ್ ಹಿಂಗಾಗಿರೋದನ್ನ ಹೇಳ್ತೀಯಾ? ಅಲ್ಲ ಗೈಸ್, ನಾನು ಹೇರ್ ಕಟ್ ಮಾಡ್ತಿದ್ದೀನಿ. ಚೀ ಚಾಪ್ರ ಸಕ್ಕದಾಗಿ ಮಾಡಿದ್ದಾರೆ. ಅದು ಹೇರ್ ಕಟ್ ಮಾಡಿದ್ರೆ ನಮ್ಮ ಮಮ್ಮಿ ಇಷ್ಟ ನಾನು ಲಾಂಗ್ ಹೇರ್ಸ್ ಕಟ್ ಮಾಡಿಸಿ ಶಾರ್ಟ್ ಮಾಡಿಸ್ಕೊಂಡು. ಥ್ಯಾಂಕ್ ಯು. ಆ್ಯಂಡ್ ಇವಾಗ ನಮ್ಗೆ ಜರ್ನಿ ಸ್ಟಾರ್ಟ್ ಆಗಿದೆ. ಅಯ್ಯೋ ನಂಗೆ ಗೊತ್ತಿಲ್ಲ ಕೇಳಿಸ್ತಿದೆ ಇಲ್ಲ ಅಂತೇಳಿ ಕಟ ಅಂತ ಸೌಂಡ್ ಮಾಡ್ತೈತೆ. ನಾನು ಅಬ್ಬಾಯಿ ಅಶಾಕ ಒಂದು ಗಾಡಿ ಆ್ಯಂಡ್ ನಮ್ಮ ಹಿಂದೆ ಸಾರಿ ಅವರಿಬ್ರು ಸ್ವಲ್ಪ ಲೇಟ್ ಮಾಡ್ತಾರೆ, ಆಮೇಲೆ ತೋರಿಸ್ತೀನಿ. ಇದೆಲ್ಲ ನನ್ನೇ ನೋಡ್ತಾರೆ ಜನ. ಟ್ರಾಫಿಕ್ ಆಗಿಬಿಡಿದೆ ಗೈಸ್. ನೋಡಿ ನನ್ನ ತಮ್ಮ ತಿರ್ಬೇಕು ಕಡೆ ನಾವು ಇವಾಗ ನಿಯರ್ ಮಾರ್ಕೆಟ್ ಹತ್ರ ಇದ್ದೀವಿ. ಜ್ಯೂಸ್ ಬ್ರೇಕ್ ತೊಗೊಂಡಿದ್ದೀವಿ. ಆಲ್ರೆಡಿ ಬಕಾಸೂರಿ ಕುಡಿತವ್ರೆ. ಆ್ಯಂಡ್ ಅಷ್ಟೇ, ಏನು ಕೇಳಿಸ್ತಾ ಇಲ್ಲ ಗೈಸ್ ಇಲ್ಲೆಲ್ಲ ಸೌಂಡು. ಊರಿಗೆ ಹೋದ್ಮೇಲೆ ಸಿಗ್ತೀವಿ. ನಾನು ಬ್ಲಾಗ್ ಮಾಡ್ಬೇಕಾದ್ರೆ ತುಂಬ ನಾಯ್ಸ್ ಬಂತು. ಓಕೆ ಗೈಸ್, 4 ಫೋಟೋ ತೆಕ್ಕೊಂಡು ಹೊಡ್ತೀವಿ. ಇಲ್ಲ ನಾವು ಬೇಗ ಮನೆಗೆ ಹೋಗ್ಬೇಕು. ಅದಕ್ಕೆ ಅಶಾಕ ಐಫೋನ್ ನೋಡ್ತಾ ಇರೋದು. ಐಫೋನ್ ಅದಕ್ಕೆ ಹಿಂಗೆ ಆಗ್ತಾ ಇರೋದು. ನಂದೇ ಅಲ್ಲ ಶಾಪ. 4 ಫೋಟೋ ಅಂದ್ಬಿಟ್ಟು ನಾನು ಫೋಟೋ ಹೊಡ್ಸ್ಕೊಂತವ್ರೆ ಸರ್. ಅಲ್ಲ ಒಂದು ಫೋಟೋ ಹೊಡೆಯೋದು ನಾವು ಕಳ್ಸೋಕ್ಕೆ ಮಿನಿಮಮ್ ಒಂದು 2 ಸೆಕೆಂಡ್ ಸಾಕು. ಆದರೆ ನಾವು 2 ಅವರ್ ಬೇಡಬೇಕು 2 ಫೋಟೋಗೆ. ಅಶೋಕ ನನ್ನ ಶಾಪಕ್ಕೆ ಅರ್ಧ. ಆ್ಯಂಡ್ ಗೈಸ್ ಇದು ಹಾಕೊಂಡಿರೋದಲ್ಲ, ಸೊ ನಾನೇ ಸ್ಟಿಚ್ ಮಾಡಿರೋದು ಗೈಸ್. ಬೇಗ ಕುಡಿದ್ರೆ ಬೈ ಗೈಸ್. ಅಯ್ಯೋ ಬರೋ ತಲ್ತಾನೆ ಕಟ್ಟರೆ ಸರಿ ಆಯ್ತದೆ. ಕಳಿಸ್ತಿದೀವಾ? ಬಾಯ್. ನಾವೇ ಬೇಗ ಹೊಡ್ತಾ ಇದೀವಿ ಅವ್ರಿಗಿಂತ. ನೋಡಿ ಫೈನಲಿ ಬಂದ್ವಿ. ಅವಳು ವ್ಲಾಗ್ ಮಾಡ್ತಾಳೆ. ಅಮ್ಮ ಲಗೇಜ್ಗಳು ಎತ್ಕೊಳ್ಳೋಕೆ ಬಾ ಅಂದ್ರೆ ನೋಡಿ ಮುಜ್ಜಿ ಈ ಲಗೇಜಿಗೆ ಕಾಣಿಸ್ತಾ ಇಲ್ಲ. ಎಷ್ಟು ಲಗೇಜ್ ಐತೆ ಯೂಸ್ ಮಾಡ್ತಿದ್ಯಾ? ಈ ತೋರ್ಸ ಸ್ವಲ್ಪ ನನ್ನ ಕಾಲು ಇಲ್ಲಿ ನೋಡು ಗಾಯ ಆಗಿರೋದು, ಚಪ್ಪಲಿ ಕಚ್ಚಿ. ಅವನ್ ತೋರಿಸಿ ನಮ್ಮ ಆಗಲೇ ಹೂವೆಲ್ಲ ಕಟ್ಟಿತ್ತು. ಅವ ನನ್ನ ಕೂದಲು ನೋಡಿ. ಶಿಪ್ ತೋರಿಸ್ತೀನಿ ರೀ ಶಿಬಿ. ಒಲ್ಲಮ್ಮ ನಾನು ಒಂದು 3 ದಿವಸ ಇದ್ನಲ್ಲ ಗೈಸ್, ಚೆನ್ನಾಗಿ ಹಚ್ಕೊಂಡಿತ್ತು, ಮರ್ತೋಗ್ಬಿಟ್ಟೈತ ನನ್ನ. ಶಿಬಿಲಿ ಇಲ್ಲಿ ಶಿಬಿ ನೋಡಿ ಗೈಸ್ ಬೈತೋಳೆ. ಇಲ್ಲಿ ನೋಡಿ ನಮ್ಮ ಬೆಕ್ ನೋಡ್ರಿ ನಮ್ಮ ಮೇಲೆ ಹೆಂಗೆ ಬಂದು ಕುತ್ಕೊಂಡೈತೆ. ನಾನೇ ಕುತ್ಕೊಂಡಿದ್ದು. ಸಿಬಿ ಎಲ್ಲೋಡು. ಸಿಬಿ ಯಾರು ಬಂದ ನೋಡಿ. ಸಿಬಿಲಿ ನೋಡಿ ಅದು ನೋಡ್ರಿ ರಿಪೋರ್ಟ್ ತೋರಿಸ್ತೀನಿ. ನಮ್ಮ ಅಪ್ಪ ಅವರೆಲ್ಲ ಓದಿದ ಸ್ಕೂಲ್ ತೋರಿಸ್ತೀನಿ. ಅವ್ರು ಓದಿದ ಸ್ಕೂಲ್ ಇನ್ನೈತೆ ನೋಡ್ರಿ ದೇವಸ್ಥಾನ. ಇಲ್ಲಿ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಯಾಕೋ ಡೌಟ್ ಹೊಡಿತಿದೆ ನನಗೆ. ಇಲ್ಲಿ ತಾತ ದೊಡ್ಡವರಾಗ್ಬಿಡ್ತಾರೆ ಪಾ ಇವರೆಲ್ಲ. ನೋಡ್ರಿ ನಮ್ಮ ತಾತ ಬರ್ತಾರೆ ಗೈಸ್. ನಾವು ಬಂದ್ವಲ್ಲ, ಈಗ ನಮ್ಮ ತಾತ ಬರ್ತಾರೆ. ತಾತ ಆಯ್ ಮಾಡ ಅಲ್ಲಿಂದ ಹಿಂಗ. ಓ ಅವ ನೀನು ಆಯ್ ಮಾಡು. ಈಗ ರಜ್ಜು ನೀನು ಹಿಂಗೆ ಆಯ್ ಮಾಡು. ಅಲ್ಲ ಇವ್ರಿಬ್ರು ಸಾಕು ಬಿಡ್ರಿ. ಜಗಳ ಆಡ್ತಾ ಇವ್ರಿಬ್ರು. ನಮ್ಮ ತಾತ ಗೈಸ್ ಯಾವಾಗಲೂ ಜಗಳ ಆಡುತ್ತೆ ನೋಡ್ರಿ. ಗಾಡಿ ಎಲ್ಲ ಹೊರಗಡೆ ಎತ್ಕೊಂಡು ಹೋಗ್ಬಿಡ್ತಾರೆ ಬುಲೆಟ್ನ ಅಂತ. ಊರಲ್ಲಿ ಮೇಜರ್ ಪ್ರಾಬ್ಲಮ್ ಶೆಕೆ, ನೆಟ್ವರ್ಕ್ ಸಿಗಲ್ಲ. ಅವರಲ್ಲಿ ನೆಟ್ವರ್ಕ್ ಸಿಗುತ್ತೆ, ಚಳಿ. ಹಿಂಗೆ ಹಿಂಗೆ ಬಂದರೆ ಹಿಂಗೆ ಬದುಕೋಕ್ಕಾಗಲ್ಲ, ಹಂಗೆ ಹೋದ್ರೆ ಹೆಂಗೆ ಬದುಕೋಕ್ಕಾಗಲ್ಲ. ಆ ಥರ ಊರಲ್ಲಿದ್ದೀವಿ ನಾವು. ಎರಡು ಮಧ್ಯದಲ್ಲಿ ಇರು ಅಂತ ಹೇಳ್ತೇವೆ. ಎರಡು ಮಧ್ಯದಲ್ಲಿ ಹೆಂಗಿರಕ್ಕಾಗುತ್ತೆ? ರೋಡಲ್ಲಿ ಕುತ್ಕೋಬೇಕು. ಇದು ಆಮೇಲೆ
ನಮಗೆ ಜಾಸ್ತಿ ಏನು ಲಾಂಗ್ ಡಿಸ್ಟೆನ್ಸ್ ಇಲ್ಲ. ಮಾಗಡಿಯಿಂದ ಒಂದು ಎಷ್ಟು ಕಿಲೋಮೀಟ್ರ್ ಇದೆ? 10. ಒಂದು 10 ಕಿಲೋಮೀಟ್ರ್ ಅಷ್ಟೇ. ನಾವು ಒಂದು 1.5 ಅವರಲ್ಲಿ ನಮ್ಮೂರಿಗೆಲ್ಲ ತಲುಪಿರ್ತೀವಿ. ಆ ಥರ ಇದೆ. ನನಗೂ ಇಷ್ಟ ಒಂದೊಂದು ಊರ ಥರ ದೂರ ಇರ್ಬೇಕಂತ. ಗೈಸ್, ನಮ್ಮ ತಾತ ಯಾವಾಗಲೂ ಕಿಚ್ಚಾಡ್ತಾ ಇರ್ತಾರೆ. ನಿಮ್ಮನೇನೋ ನಿಮ್ಮ ತಾತ ಹಿಂಗೆ ಇರ್ತಾರೆ, ಕಮೆಂಟ್ ಮಾಡಿ. ಅವ್ರೇನಾದರೂ ಇಲ್ಲ ಅಂದರೆ ನಮ್ಮ ತಾತನೂ ಸೈಲೆಂಟಾಗಿರ್ಬೇಕು. ನಾನೇ ಹೆದ್ರಿಕೊಂಬಿಟ್ಟೆ ಅವ್ರು ಕಿಚ್ಚಿದ ತಕ್ಷಣ. ಅಲ್ಲಿ ನಮ್ಮ ತಾತಗೆ ಹಿಂಗೆ ಹೊಡ್ರೆ ಅಲ್ಲೋಗಿ ಬಿದ್ದೋಗಿರ್ತಾರೆ. ಆರು ಜೋರಾಗಿರ್ತಾರೆ, ಗಂಟ್ಲು ಜೋರಿದೆ ಅಂತ ನಮ್ಮ ತಾತ ಜಾಸ್ತಿ ಕಿಚ್ತಾರೆ. ನನ್ನ ವಿಡಿಯೋ ಹಿಡಿತಾರೆ ಹಿಂಗೆ ತಿರ್ತೀನಿ. ಕಾಣ್ತಾ ಇದ್ದೀನಿ ನಾನು. ಕೊಡು, ಅವನ್ ತರ್ತೀನಿ. ನೋಡಿ, ನಾನು ನಮ್ಮ ತಾತನ ಚಪ್ಪಲಿ ಹಾಕೊಂಡ್ಬರ್ತಾ ಇದ್ದೀನಿ. ನಾವು ಹೊಲ್ದ ಹತ್ರ ಹೋಗ್ತಾ ಇದ್ವಿ ಗೈಸ್. ಯಾಕಂದರೆ ನಮ್ಮ ಅಜ್ಜಿ ಸಪ್ಪನ್ ಮಾಡಿ ನೀರು ಕರ್ಕೊಂಡು ಹೋಗ್ತಾ ಇದೆ. 2 ಬಿಂಗೆ ಹಿಡ್ಕೊಂಡು 3 ಜನ ಕರ್ಕೊಂಡು ಹೋಗ್ತಾ ಇದೆ. ಕತ್ಲಲ್ಲಿ ಹಿಂಗೆ ಬಾ, ಕರ್ಕಿಗೆ ಬಾ, ನನಗೇನು ಪ್ರಾಬ್ಲಮ್ ಇಲ್ಲ. ಪರವಾಗಿಲ್ಲ. ನೀನು ಫ್ಲ್ಯಾಶ್ ಆನ್ ಮಾಡ್ಕೊಂಡು. ಕಷ್ಟ ನಾನು ಚಾರ್ಜಿಂಗ್ ಕಡಿಮೆ ಇದೆ, ಒಂಚೂರು ಫ್ಲ್ಯಾಶ್ ಆನ್ ಮಾಡೋದು ಮಾಡಲ್ಲ. ಈ ಐಫೋನ್ ಕೊಡ್ಸ್ಬೇಕು. ಎಷ್ಟು ಖುಷಿ ಪಟ್ಲು ಅಂದ್ರೆ ಇವಾಗ ಇದೇ ರೀಸನ್ ಖುಷಿ ಪಡೋದು. ನಾನು ಒಂದು ಫ್ಲ್ಯಾಶ್ ಆನ್ ಮಾಡಲ್ಲ, ಒಂದು ಫೋಟೋ ತೆಗಿಯಲ್ಲ, ಏನು ಮಾಡಲ್ಲ. ಕಕ್ಕ ಬಂದಿದೆ ಈ ಕಡೆ, ಫ್ರೆಂಡ್ಸು ಬಂದ. ಎಷ್ಟೊಂದು ಜನ ಬಂದಿದ್ದಾರೆ, ಎಲ್ಲ ಆ ಮನೇಲಿದ್ದಾರೆ. ನಾಳೆ ಇನ್ನೂ ಜನ ಬರ್ತಾರೆ. ಬರ್ತಾರೆ. ಏ ಹೌದು, ಎಲ್ಲ ಸೋಮವಾರ ಬರ್ತಾರೆ ಫ್ರೆಂಡ್ಸ್. ಎಲ್ಲ ಮಂಡೇ ಸಿಗ್ತೀವಿ ಎಲ್ಲ. ಗುಡ್ ಮಾರ್ನಿಂಗ್. ಆ್ಯಕ್ಚುಲಿ ಟೈಮ್ ಇವಾಗ 9:10 ಆಯ್ತಾ ಬರ್ತು. ನಾನು ವರ್ಷಕ್ಕ ಎದ್ದು ಸ್ನಾನ ಮಾಡಿ ರೆಡಿ ಆಗಿದ್ದು. ವರ್ಷಕ್ಕಲ್ಲಿ ಪೂಜೆಗೆ ರೆಡಿ ಮಾಡ್ತೀನಿ. ಹಂಗೆ ತೋರಿಸ್ತೀನಿ. ವರ್ಷಕ್ಕ ಕಾಣಿಸ್ತಾ ಆಮೇಲೆ ತೋರಿಸ್ತೀನಿ. ಸೊ ನಾವು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದೀವಿ. ಆಮೇಲೆ ಆ ಮನೆ ಹೋಗಬೇಕು. ಲೋಕ್ಯಪ್ಪ, ಸ್ಮಿತಾ ಮತ್ತು ಕಾಂತಯ್ಯ ಬರ್ತಾವ್ರೆ. ಅವ್ರು ಬಂದಮೇಲೆ ಹೋಗೋದ್ರಿಗೆ. ಇವಾಗ ನಾನು ತಲೆ ಬಚ್ಕೊಳ್ತಾ ಇದ್ದೀನಿ, ರೆಡಿ ಆಗ್ತಾ ಇದ್ದೀನಿ. ಫುಲ್ಲು ಒಣಗಿಲಿಲ್ಲ ಅಂತ ಕೂತ್ಕೊಂಡೆ. ಆ್ಯಂಡ್ ಇಲ್ಲೆಲ್ಲೂ ನೆಟ್ವರ್ಕ್ ಸಿಗ್ತಾ ಇಲ್ಲ, ಅದಕ್ಕೆ ನಾನು ಆಚೆ ಕೂತ್ಕೊಂಡಿದ್ದೀನಿ. ಒಂಚೂರಾದರೂ ನೆಟ್ವರ್ಕ್ ಹೋಗಿ ಅಂತ. ಆ ಊರಿಗೆ ಹೋದರೆ ಸಿಗುತ್ತೆ ನೆಟ್ವರ್ಕು, ಅಷ್ಟೇ. ಇಲ್ಲ ನಾವು ಮಾತಾಡ್ತಾ ಇದ್ದೀನಾ, ಇದು ನೋಡ್ರಿ ಹೆಂಗೆ ನೋಡ್ತೈತೆ ಅದನ್ನು. ಸ್ಟ್ಯಾಚು ಥರ ನೋಡ್ತೈತೆ ಸೇಮು. ಯಾರದು? ಅದು ಎಷ್ಟು ಚೆನ್ನಾಗಿ ನೋಡ್ತಾ ಇತ್ತು ಗೊತ್ತಾ. ಓಕೆ ಬನ್ನಿ, ಇವಾಗ ನಾನು ರೆಡಿ ಆಗ್ಬಿಟ್ಟು ಸಿಗ್ತೀನಿ. ಅವರೆಲ್ಲ ಬನ್ನಿ, ಆಮೇಲೆ ಅಲ್ಲಿ ಹೋಗೋಣ ಅಷ್ಟೇ. ಏನು ಬರ್ತಿದ್ಯಾ ತಾತ? ನೋಡು, ನೀನು ಬರ್ತಾ ಇದೆಯಾ ಹೆಂಗೆ ಮಾತಾಡ್ಸೋರೆ. ನೀನೆಲ್ಲರೂ ನೋಡ್ತಿರ್ತಾರೆ ಯೂಟ್ಯೂಬಲ್ಲಿ. ಮಾತಾಡ್ಸೋರಿ, ಎಲ್ಲರೂ ನೋಡ್ತಿರ್ತಾರೆ. ಜನಗಳು ನೋಡ್ತಾರೆ ನಿಜ. ಹೇಳು, ನಿಮ್ಮ ಮಗ ಇಡ್ಲಿ ತಗೊಂಡು ಕಾಯ್ತಾ ಇದ್ದೀನಿ ಊಟ ತಿನ್ನಲೇ ಅಂತ. ಊಟ ತಿನ್ನಲೇ ಕಾಯ್ತಾ ಇಲ್ವಾ? ನಮ್ಮ ತಾತ ಉಪವಾಸ ರೈಸ ಇಡ್ಲಿ ನಾವು ತಿಂತೀವಿ. ತಾತನ ಇಡ್ಲಿ ತಂದಿರೋದು. ಗೈಸ್ ನೋಡಿ ಗೈಸ್, ನನ್ನ ಪಾಪ ಹುಷಾರಿಲ್ಲ ಅಂತ ನೋಡಿ ಕೊಟ್ಟಿರೋ ಎಳ್ನೀರು ಕಿತ್ಕೊಂಡು ಕುಡಿತೈತೆ. ನಮ್ಮ ತಾತ ಎಳ್ನೀರು ತಗೋ ಬಂದೈತೆ. ನೀನು ಹೇಳಿರ್ಬೋದು, ಆದ್ರೆ ತಾತ ತಂದೈತಲ್ಲ, ಗ್ರೇಟ್ ನಮ್ಮ ತಾತ. ಹೋಗಿ ಸಾಕು. ನಾನು ಹೇಳಿಲ್ಲ ಅಂದ್ರೆ ಗೈಸ್ ಯಾರು ತಪ್ಪಾನೆ ಇರಲಿಲ್ಲ. ಪಾಪ ಅಂತ ಏನಾದ್ರು ವಾಟರ್ ಮೆಲನ್ ತಂದು ಕೊಟ್ಟು, ಟ್ಯಾಬ್ಲೆಟ್ ತಂದು ಕೊಟ್ಟು, ಎಳ್ನೀರ್ ತರ ಕೇಳಿದೀನಿ. ಪಾಪ ಒಬ್ಳೆ ನಳ್ಳಾಡ್ತಿರ್ತಾಳೆ ಅಂತ. ನಂಗೆ ಹುಷಾರಿಲ್ಲ ಗೈಸ್, ನಾನು ಯಾರು ಕರ್ಕೊಂಡು ಹೋಗ್ತಾ ಇಲ್ಲ. ಅದಕ್ಕೆ ವ್ಲಾಗ್ ಮಾಡಕ್ಕೆ ಹೇಳಿದೆ. ಅಷ್ಟಕ್ಕೆ ವ್ಲಾಗ್ ಮಾಡಿಲ್ಲ. ಏನ್ ಮಾಡೋದ, ಮದ್ವೆಲೂ ಹಂಗೆ ಮಾಡಿದೆ. ನೀನು ನಂಬ್ಕೊಂಡ್ರೆ ಚಿಪ್ಪೇ ನನಗೆ. ಏನ್ ಮಾಡೋದು, ಹಿಂಗೆ ಮಾಡ್ರೆ ತಾತ ಅವ್ರಿಗೆಲ್ಲ ಬೈತೈತೆ ನನ್ ಕಾಯಿ ಕೊಟ್ಟಿಲ್ಲ ಅಂತ ಹೇಳ್ತೀನಿ. ತಾತ ಅವಳು ನನ್ ಕಾಯಿ ಕೊಟ್ಟಿಲ್ಲ ತಾತ, ಅವಳು ಕೊಟ್ಟಿಲ್ಲ. ಇವಳು ನೋಡ್ತ ಬೈ ಕೊಟ್ಟಿಲ್ಲ ಅವ್ರು ನನಗೆ. ತಾತ ಕೊಟ್ಟಿಲ್ಲ ತಾತ, ಸುಳ್ಳು ಹೇಳ್ತಾಳೆ. ನೋಡ್ತ ಎಳ್ಳೀರು ಕೊಡಲ್ಲ ಅಂತಾರೆ. ಅದಕ್ಕೆ ಎಷ್ಟು ಹಿಂಸೆ ಕೊಡ್ತಾ ಇದೆಯಾ ನೋಡು, ಅದು ಹೇಳ್ತೈತೆ ನಿಂಗೆ. ಅಶಾಕ ಕೇಕ್ ತಿನ್ಬೇಕು ಅಂತ ಗೈಸ್, ಅದಕ್ಕೆ ಹ್ಯಾಂಡ್ ವಾಶ್ ಮಾಡ್ತಾ ಇದೀವಿ. ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ನಾವು ಹೋಗ್ತಾ ಇರೋದು, ನಾವು ತಿನ್ನೋದು ಯಾರಿಗೂ ಗೊತ್ತಾಗಲ್ಲ. ಈ ಬ್ಲಾಗಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಅವ್ರಿಗೆ. ಆಮೇಲೆ ಏನೋ 2 ಮಾತು ಬೈಸ್ಕೊತೀವಿ ಅಷ್ಟೇ. ಅವಾಗ ಅವರು ತರ್ಸ್ಕೊಂಡು ತಿಂತಾರೆ, ಅದ್ರ ಜೊತೆ ಇನ್ನೂ ತಿನ್ನೋದು ನಾವು. ಅದೇ ಅವಾಗ ಅವ್ರು ತರ್ಸ್ಕೊಂಡು ತಿಂತಾರೆ. ಅವಾಗ ಅವರು ತಿಂದವರೇ ನಂಗೂ ಕೊಡ್ಸೋದು. ಯಾರೋ ಸಿಕ್ಬಿಟ್ರು ಗೈಸ್, ಅಷ್ಟೇ ಬಿಡಿ. ಈ ವರ್ಷಕ್ಕೆ ಯಾರು ಸಿಗಂಗಿಲ್ಲ. ಧನು ಗೈಸ್ ಇವ್ರೆಲ್ಲ ಬಿಟ್ಬಿಟ್ಟು ಬಂದು ಇಲ್ಲೇ ಬಂದ್ಬಿಟ್ಟು ಅವ್ರ ಎದುರುಗಡೆ. ಅಲ್ಲಿ
ನೋಡ್ತವ್ರ ತಾತ ಎಲ್ಲ ಅವರು ಹೋಗ ಜಾಸ್ತಿ ಪಾಪ್ಯುಲೇಷನ್ ಕೋತಿಗಳು ಹರ್ಕೊಂಡು ಬಂದಂಗೆ ಬರ್ತಾರೆ. ನೀವು ಕುರಿ ಕೆಮ್ಮದ್ ನೋಡಿದೀರಾ ಇಲ್ವಾ? ನಾನು ತೋರಿಸ್ತೀನಿ ರೀ. ಕೆಮ್ಮು 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 ತಂತಿದ್ವಿ. ಒಂದು ನಿಮಿಷ. ಕೆಮ್ಮು ಬೇಗ. ಅಯ್ಯೋ ಕೆಮ್ತಾ ಇಲ್ಲ ಗೈಸ್, ಈಗ ತಾನೇ ಕೆಮ್ತೈತದು. ಗೈಸ್ ಇಷ್ಟು ಅಪ್ಪ ಮುದ್ದೆ ಹೆಂಗ್ ತಿನ್ನೋದು? ನಂಗೆ ಚಿಕ್ಕದಾಗಕ್ಕೋ ಅವ್ವ. ಅದೇ ಚಿಕ್ಕು ನಿನ್ಗೆ. ಹಾ ಅದೇ ಚಿಕ್ಕದು. ಇಷ್ಟಪ್ಪ ಯಪ್ಪ ಚಿಕ್ಕದ್ ಕೊಡು. ಹಾಂ ಸಾಕೊಡು. ಅದೇ ದೊಡ್ಡದು. ನಂಗೆ ಬಸ್ಸಾರು. ಗೈಸ್ ನೋಡಿ ಲಂಚ್. ಇವರೆಲ್ಲ ಮ್ಯಾಚ್ ನೋಡ್ತಾರೆ. ನಾನೊಬ್ಬಳೇ ಊಟ ತಿಂತಾ ಇದ್ದೀನಿ. ಯಾಕೆ ಅಂದರೆ ನಾನು ಮಧ್ಯಾಹ್ನ ಊಟ ಮಾಡಿಲ್ಲ, ಅದಕ್ಕೆ ಗೈಸ್ ಹಿಂಗೆ ಇಷ್ಟ. ಇದು ಮುದ್ದೆ ಚಿಕ್ಕದು, ಇದೇ ಚಿಕ್ಕದಂತೆ. ಇಷ್ಟಪ್ಪ ಇದೆ ಮುದ್ದೆ. ಏನು ನೋಡ್ಕೊಪ್ಪ ನೋಡ್ತಿಲ್ಲ ಮಾಡ್ತೀವಿ. ಗೈಸ್ ನಾವೀಗ ರೆಡಿ ಹೋಗ್ತಿದ್ವಿ. ಬಾಯ್ ಮಾಡು. ಏ ತಾತ ಬಾಯ್ ಮಾಡು. ಇಲ್ಲಿ ಬಾಯ್ ಮಾಡು. ಬಾಯ್ ಮಾಡು. ಬಾಯ್. ಬನ್ನಿ ಗೈಸ್ ಹೋಗೋಣ. ಈಗ ಆ ಊರಿಗೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಹಾಂ ಅಷ್ಟು ನನಗೆ ಗೊತ್ತಿಲ್ಲ. ಎಲ್ಲ ರೆಡಿ ಹೋಗಿ ಅಶಾಕ ಮತ್ತು ಧನು ಎಲ್ಲ ಈಗ ಕೊಟ್ಟರು. ನಾನು ಲೋಕೆಪ್ಪ ನೋಡ್ತಾ ಇದ್ದೀನಿ. ಅಲ್ಲಿ ದೇವಸ್ಥಾನಕ್ಕೆ ಹೋಗ್ತೀನಿ. 5 o'clock ರೆಡಿ ಆಗಿದ್ದೀವಿ ಸ್ನಾನ ಮಾಡ್ಕೊಂಡು. ಹಾಂ ಏನೇನು ಹಾಯ್. ಮ್ಯೂಸಿಕ್ ಹಾಕಿದ್ಯಾ? ಇಲ್ಲಿ ಬಂದರೆ ಇವರೇ ರೆಡಿ ಆಗಿಲ್ಲ. ಯಾಕೆ ನಾವು ಇನ್ನೂ ರೋಡಲ್ಲೇ ನಿಂತಿದ್ದೀವಿ. ಈಗ ರೆಡಿಯಾಗಿ ಹೋಗ್ತಾರೆ. ನಾವು ನೋಡಿ ರೆಡಿಯಾಗಿ ದೇವಸ್ಥಾನ ಅಶಾಕೋರ ದೇವಸ್ಥಾನದ ಹತ್ರ ಹೋಗ್ತವ್ರೆ. ಇಲ್ಲ ವಾಕಬಲ್ ಡಿಸ್ಟೆನ್ಸ್ ಇರೋದಲ್ವಾ, ಅಂದರೆ ಇಲ್ಲೇ ಮನೆ ಹತ್ರನೇ ಇರೋದು. ಹೊಲ್ದ ಹತ್ರ ಒಂದು ಹೊಸದೂ ಇನ್ನೊಂದು ಹೊಲ್ದ ಹತ್ರ ಇದೆ. ಹಳೆ ದೇವಸ್ಥಾನನೂ ಹೊಲ್ದ ಹತ್ರ 2 ಹೊಲ್ ತಕೊಂಡು ನಡ್ಕೊಂಡು ಹೋಗ್ಬೋದು. ಆದರೆ ಅದಕ್ಕೂ ಕಂಪೇರ್ ಮಾಡಿದ್ರೆ ಅದು ಸ್ವಲ್ಪ ದೂರ ಇದೆ. ಆದರೆ ನಾವು ಹಳೆ ದೇವಸ್ಥಾನ ಹತ್ರನೇ ಎಲ್ಲ ಪೂಜೆ ಮಾಡೋದು. ವಯಸ್ಸು ಹೊಸ ದೇವಸ್ಥಾನ ಹತ್ರ ತಲೆಗೆಡ್ತೀವಿ ಅಷ್ಟೇ. ಇವಾಗ ನಾನು ಇಲ್ಲಿ ರೋಡ್ ಹತ್ರ ನಿಂತ್ಕೊಂಡಿದ್ದೀನಿ. ಮನೆ ಅಲ್ಲೇ ಇರೋದು, ಮೇನ್ ರೋಡ್ ಅಲ್ವಾ. ಕಾಯ್ತಾ ಇದ್ದೀನಿ, ಯಾರು ಬರ್ತಾರೆ ನಡ್ಕೊಂಡು ಹೋಗುವಂಥವ್ರೆ. ಒಬ್ಬರೇ ಹೋಗ್ಬೇಕು ಅಂತ. ಬಂತು ಬೈಲಿ ಅಮ್ಮ. ನಾಯಿ ಸವಸನೆ ಬೇಡ ನನಗೆ. ಹೋಗು ಬೈ. ಸರಿಯಾಗಿಲ್ಲ ಮೇನ್ ನಾಯಿ ಎಲ್ಲ ಕಚ್ಬಿಟ್ಟು ನೋಡ್ರಿ. ಸಿಂಗ್ ಮಾಡಿ ಕಾರಲ್ಲಿ ಬಂದೆ, ಅಲ್ಲಿ ಪಾರ್ಕ್ ಮಾಡೋಕ್ಕೋಯ್ತು 7:30ಗೆ. ಇವಾಗ 7:30 ಅಂತ ಅನಿಸ್ತಲ್ಲ ನನಗೆ. ಇವಾಗ ಏನೋ 6:30 ಅನಿಸ್ತೈತೆ. ಅಷ್ಟು ಬೇಗ ಎದ್ದಿರುತ್ತೆ. ನಾನು ಇಲ್ಲಿ ಅವ್ರನ್ನೆಲ್ಲ ಕಾಯ್ಕೊಂಡು ಆಚ ಕಡೆನೇ ಕೂತಿದ್ದೀನಿ ಇಲ್ಲಿ ಚೌಟ್ರಿ ಹತ್ರ. ನಂಗೆ ಬೋರ್ ಹೊಡಿತಾ ಇದೆ, ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ. ಲೋಕಿಯಪ್ಪ ಬೇರೆ ನೀರು ಇಸ್ಕೊಂಬರಕ್ಕೆ ಹೋಗ್ಬಿಟ್ಟು ಅಲ್ಲಿ ಟಿಫನ್ ಮಾಡೋದು ಹೋಗ್ಬೇಕಂತ. ಮಾಗಡಿ ಹೋಟ್ಲಿಂದ ಇಲ್ಲಿ ತರಿಸ್ತಾರಲ್ವ, ಸ್ವಲ್ಪ ಚಟ್ನಿ ಖಾರ ಇರುತ್ತೆ. ಇಲ್ಲಿ ಗಾಡಿಗಳೆಲ್ಲ ಓಡಾಡ್ತಿದೆ. ಮೇನ್ ರೋಡಲ್ಲಿ ನಾನು ಕೂತಿರೋದು. ಅಲ್ಲಿ ದೇವಸ್ಥಾನ ಹತ್ರ ಹೋಗೋಣ ಅಂದರೆ ಬೇಜಾರಾಗುತ್ತೆ ಅಲ್ಲಿ ಹೋಗೋಕ್ಕೆ. ಇಲ್ಲಿ ಒಬ್ಬೊಬ್ಬರೇ ಆಚೆ ಬರ್ತಾರೆ. ಯಾರು ರೆಡಿಯಾಗಿ ಬರ್ತಾ ಇಲ್ಲ. ಇನ್ನೂ ಒಳಗಡೆ ಕೆಲಸ ಆಗಿಲ್ವಂತೆ. ನೀರು ತುಂಬ ಕೆಲಸ, ಇನ್ನೂ ಅವರು ರೆಡಿ ಆಗಿಲ್ಲ. ನಾವೇ 5 ಗಂಟೆಗೆ ರೆಡಿಯಾಗಿರೋದು. ಮಾಡೋ ಕೆಲಸದಲ್ಲೇ ರೆಡಿ ಆದ್ವಿ ಅನಿಸ್ತಾ ಇದೆ ನನಗೆ. ಇದು ಬಿಸಿಲಲ್ಲಿ ಕುತ್ಕೊಂಡಿದ್ದೀನಿ. ಹೋಗೋ ಬರೋರೆಲ್ಲ ನಾನೇ ನೋಡ್ತವ್ರೆ, ಯಾಕೆ ಹುಡುಗಿ ಹಿಂಗೆ ರೋಡಲ್ಲಿ ಕೂತವಳೆ ಅಂತ ಹಂಗೆ ಕೂತಿದ್ದೀನಿ ನಾನಿಲ್ಲಿ. ಹೋಗ್ಬೇಕು ನನ್ನ ಜೊತೆ ಇತ್ತು, ಎಲ್ಲ ಇತ್ತು ಕಾಣಿಸ್ತಾ ಇಲ್ಲ. ನೀರು ಇಟ್ಟು ಬರೋಕ್ಕೆ ಹೋಗಿದ್ದು, ಹಂಗೆ ಹೋಗ್ಬಿಟ್ಟಪ್ಪ. ಅಜೀಬ್ ಆಗ್ತಾಯಿದೆ ನನಗೆ. ಅಷ್ಟೇ ಬಿಡಲ್ಲ ಅನಿಸ್ತದೆ. ಯಾರು ನೋಡ್ಕೊಂಡಿರ್ತಾರೆ ಗೈಸ್. ನಂಗೆ ಯಾಕೋ ಅವ್ರು ಯಾರು ಬರೋಂಗೆ ಕಾಣಿಸ್ತಾ ಇಲ್ಲ. ಅದಕ್ಕೆ ನಾನೇ ನಡ್ಕೊಂಡು ದೇವಸ್ಥಾನದ ಹತ್ರ ಹೋಗ್ತಾಯಿದ್ದೀನಿ. ಕೇಳದೆ ಹೋಗ್ತಾಯಿದ್ದೀನಿ. ಹುಡುಕ್ತಾರ ಏನೋ ಗೊತ್ತಿಲ್ಲ. ಯಪ್ಪ ಎಲ್ಲರೂ ಹಂಗೆ ನೋಡ್ತಾರೆ. ಅಜೀಬ್ ಆಗ್ತೈತೆ. ನಮ್ಮೂರಲ್ಲಿ ಹಂಗೆ ಅಜೀಬ್ ಅನಿಸ್ತೈತೆ. ಒಬ್ಬಳೇ ಹೋಗೋದು ತಪ್ಪ ಅವರಲ್ಲಿ. ಬಂದರೆ ಬೇಗ ಹೋಗ್ಬಿಡೋಣ. ಮತ್ತು ನಾನು ಕ್ಯಾಮ್ರಾ ಇಟ್ಕೊಂಡು ಹೋಗ್ತಿರೋದಕ್ಕೆ ಯಾರಾದ್ರು ನೋಡ್ತವನ. ನಂಗೆ ದಾರಿ ಬೇರೆ ಮರ್ತೋಗ್ಬಿಟ್ಟೈತೆ. ಹೆಂಗೋ ಹೋಯ್ತೀನೋ. ಫಸ್ಟ್ ಹೋಗ್ಬಿಡೋಣ ಬಂದ್ರಿ. ಅಲ್ಲಿ ರೋಡಲ್ಲಿ ಕುತ್ಕೊಂಡು ಅಜೀಬ್ ಆಗೋದಕ್ಕಿಂತ ಆ ದೇವಸ್ಥಾನದಲ್ಲಿ ಒಬ್ಬಳೇ ಕುತ್ಕೊಂಡ್ರೆ ವಾಸಿ ಅನಿಸ್ತೈತೆ ನನಗೆ. ನಾನು ಅಷ್ಟು ದೂರ ನಡ್ಕೊಂಡ್ಬಂದಿದ್ದೀನಿ. ಇವಾಗ ಬರ್ತಾ ಇದೆಯಾ? ಜಾಸ್ತಿ ಮಾತಾಡ್ತೀಯಾ ಬೈಲಿ. ಏನು ಮಾತಾಡೋದು ಬೈಲಿ. ಓಹೋ ಏನು ಓ ನೋಡ್ರಿ ಇದೆಲ್ಲ ಹಿಂಗೆ ಹಾಕ್ಕೊಂಡು. ಯಾವುದು ನಮ್ದಲ್ಲ, ನಮ್ಮದು ದೇವಸ್ಥಾನ ಐತಲ್ಲ ಅದು ನಮ್ಮದು. ತೋರಿಸ್ತೀನಿ ಬನ್ನಿ ಗೈಸ್. ಬಿಸಿಲು ಚೆನ್ನಾಗಿದೆ ಇವಾಗ ಬೆಳಗ್ಗೆ ಇಲ್ಲಿ. ವರ್ಷಕಾಲ ಕುತ್ಕೊಂಡು ಮಾತಾಡ್ತೈತೆ. ವರ್ಷ ಧನಿಯು ಅವೈ 3 ಜನ ಇರೋದ್ರಲ್ಲಿ. ನಾನು ಹೋಗ್ತಾ ಇದ್ದೀನಿ.
ಬನ್ನಿ ನಮ್ಮ ತೋಟ ತೋರಿಸ್ತೀನಿ. ಆ್ಯಕ್ಚುಲಿ ಇದೊಂದು ತೋಟ ಇದೆ, ಇನ್ನೊಂದು ತೋಟ ಇದೆ. ಈ ತೋಟದಲ್ಲಿ ಫಸ್ಟ್ ಇದ್ದ ದೇವಸ್ಥಾನ ಇದೆ, ಇನ್ನೊಂದು ತೋಟದಲ್ಲಿ ಹೊಸ ದೇವಸ್ಥಾನ ಇದೆ. ಬನ್ನಿ, ಬಟ್ ಎರಡು ದೇವರು ನಮ್ಮದೇ ಅಲ್ವಾ, ಅಷ್ಟೇ. ನೋಡಿ ಹಿಂಗಿದೆ, ಇದು ಅದು ನಮ್ಮದಲ್ಲ. ಫಸ್ಟ್ ಏನಿರಿ ನೋಡಿ, ನನಗೆ ಕಾಣಿಸ್ತು. ಒಂದು ನಿಮಿಷ ಹೋಗ್ತದಿನಲ್ಲ, ನಂಗೆ ನಗು ಬರ್ತೈತೆ ಅವ್ರು ನೋಡಿ. ಹಾಂ, ಇದು ಇಲ್ಲಿಂದ ನಮ್ಮದು, ಇದೆಲ್ಲ ನಮ್ಮದೇ. ಮಾವಿನಕಾಯಿ ಇದೆಲ್ಲ ನನಗೆ ನೋಡಿ, ಇಲ್ಲಿ ಸರಿಯಾಗಿ ಗೊತ್ತಿದೆ. ಅದೇ ದೇವಸ್ಥಾನ ರೀ, ಕಾಣಿಸ್ತಾ ಇಲ್ಲ. ಆಮೇಲೆ ಅಶೋಕ ಎಲ್ಲ ವ್ಲಾಗ್ ಮಾಡ್ಕೊಡುತ್ತೆ ದೇವಸ್ಥಾನದ್ದು. ಹಾಯ್ ಬಾಯ್. ಆಲ್ರೆಡಿ ಎಲ್ಲ ತಂದಿಟ್ಟವ್ರೆ. 2 ಲಗೇಜೇ ತಂದಿಕ್ಕವ್ರೆ ಇಲ್ಲಿ, ಅಲ್ಲಿ 3 ಚಿಕ್ಕ ಲಗೇಜ್ ಇದು. ಹಾಂ, ನೀರು, ದೇವಸ್ಥಾನ. ಹಾಂ, ಭಾಳ ನೀರು ಸುಡ್ತಿದ್ರು ನೋಡಿ. ಗೈಸ್, ಕಾರನೇ ಇಲ್ಲ ಇಡ್ಲಿ. ಏಯ್ ಬೇಡಕ್ಕೆ ನೀರು ಕೊಡಿ, ಬೇಕಾರ. ಸಾಕು ಕೊಡ್ರಿ. ನೋಡಿ ಗೈಸ್, ಒಳ್ಳೆಮ್ಮ ಬರ್ತೈತಿ ಈಗ. ಇಲ್ಲಿ ಎಲ್ಲ ಟಿಫನ್ ಮಾಡ್ತಾವ್ರೆ, ಎಲ್ಲ ತಂದಿಟ್ಟವ್ರೆ ಅಷ್ಟೇ. ಎಲ್ಲರೂ ಬರ್ತಾವ್ರೆ ಈಗ. ನೋಡಿ ಬಾಬಾ, ಲೋಕ್ಯಪ್ಪ ತಿಂದು ಓಡಾಡ್ತೈತೆ. ಬಾಬಾ ಆಯ್ ಬಿಡ್ರಿ. ಗಾನ ಇನ್ನು ಪೂಜೆನೆ ಮಾಡಿಲ್ಲ, ತಲೆಗೆ ಹೆಂಗೆ ಇಟ್ಟಿದ್ರು. ಹೊರಾಗ್ಲೇ ಮಾಡ್ಕೊಂಡ್ ಬಂದ್ಬಿಟ್ರೆ ತೋರ್ಸೇ ಇಲ್ಲ. ಅಶೋಕ ಪ್ಲೀಸ್ ಅಲ್ಲಿ ಬ್ಲಾಗ್ ಮಾಡ್ಕೊಂಬ, ಕಾಣಿಸ್ತಾ ಇಲ್ಲ ನನಗೇನು. ಬಟ್ಟೆ ನಮ್ಮನೆ 5 ಜನ ಹೆಣ್ಮಕ್ಳಿದ್ರು, ಗಂಡಸರು ಕೆಲಸ ಮಾಡ್ಬೇಕು. ತೊಳಿ ಇನ್ನೊಂದು ಚಿಕ್ಕ ಚೆನ್ನಾಗಿ ತೊಳಿ. ಇದೇನು ನಿಮ್ಮಂತ ಎಲ್ಲಾರ ಹತ್ರ ಸುಮ್ಮನೆ ಮಾತಾಡ್ಸ್ಕೊಬ. ಲೋಕಪ್ಪ ಅಲ್ಲಿದ್ದಾರೆ, ಒಂಚೂರು ಐ ಮಾಡ್ತೀಯ. ಏನಾದ್ರು ಸುಮ್ಮನೆ ಎಲ್ಲಾರನ್ನು ತೋರ್ಸಂತ ಅಂದಿದ್ದು, ಯಾರು ಬಂದವ್ರಂತ ಗೊತ್ತಾಗಲ್ಲ. ಗೈಸ್, ಅಲ್ಸ್ತಾನ್ ಕೂತೈತೆ ಸಾಂಬಾರ್ಗೆ, ಅದೆಲ್ಲ ರೆಡಿ ಮಾಡ್ತವ್ರೆ. ಲೋಕಪ್ಪ ಕುತ್ಕೊಂಡೇ ಇರ್ತಿ ಯಾವಾಗ್ಲೂ, ಏನು ಕೆಲಸ ಮಾಡಲ್ಲ. ಸೌದೆ ಹೊಂಚ್ಕೊಡ್ತಾ ಇದ್ದೀನಿ. ನೋಡಿ ಗೈಸ್, ಇವ್ರು 3 ಜನ ಒಂದು ಲೋಕದಲ್ಲಿ. ಏಯ್ ಬನ್ನಿ ಕಡೆ. ಅಕ್ಕ ಹಂಗೆ ಒಂಚೂರು ಹಿಂದೆ ತಿರುಗು.
ದೇವಸ್ಥಾನ ಕಾಣಿಸ್ತಾ ಇಲ್ಲ. ರಚನಕ್ಕ ಅವ್ರು ಅಡ್ಡ ಕುಂತವ್ರೆ. ಹೇಳು ಅಮ್ಮ, ಹಾಯ್ ಮಾಡು. ಕೆಲಸ ಮಾಡ್ತಾ ಇದೀನಿ, ಕೆಲಸ ಇಲ್ಲ ಅಷ್ಟೇ. ನಾನು ದೇವ್ರಿಗೆ ತಳಗೆ ಮಾಡ್ತಾ ಇದೀನಿ ವೈಕಲ್. ಮುಂದಿನ ವರ್ಷ ಅಲ್ಲ, ಮುಂದಿನ ವರ್ಷ ಅಲ್ಲ. ಬಾರ ಬೇಗ. ಯಾಕೆ ನೀನೇನು ಮಾಡ್ತೀಯಾ? ಬಾಬಾ ನೀವು ಮಾಡಿದ್ರೆ ನಾಷ್ಟ ಮಾಡ್ಬಿಡಿ. ಟೈಮ್ ಎಷ್ಟು? ಓ ಟೈಮ್ ಕಟ್ಟಾಕ್ ತಿನ್ಬೇಕು. ಬಾವ ಡಯಟ್ ಅವಾಗ ಹಂಗೆ. ಅವಳು ಅಲ್ಲಿಂದನೇ ಹೇಳ್ತಾಳೆ. ಅಲ್ಲಿ ಅವಳು ಹೇಳ್ತಾಳೆ ಫಸ್ಟ್ ಹಾಯ್. ಆಯ್ತು, ಹಾಯ್ ಮಾಡು. ಗೈಸ್ ಅಶೋಕ ವ್ಲಾಗೇ ಮಾಡ್ಕೊಡಿ. ನಾನು ನಿದ್ದೆ ಮಾಡ್ತಾ ಇದ್ದೆ. ಕಾಣಿಸ್ತೈತೆ. ಇವಾಗ ಸರಿ ಹೋಯ್ತು ಬಾವ. ಹೇಳಿ ಬಾವ, ಖುಷಿ ಆಗ್ತೈತ? ಏನು ಖುಷಿ ಎಲ್ಲ ಮಾಯ ಆಗ್ಬಿಡೋದು. ಇಲ್ಲಿಂದ ಕಾಣಿಸಲ್ವೇ? ಹಾಯ್ ಅನ್ನಿ, ಹಾಯ್. ಇವ್ರಿಬ್ರು ಇವಾಗ ಬರ್ತವ್ರೆ ಗೈಸ್. ನಿನ್ ಕೆಲಸ ಇವಾಗ ನಾನು ವಹಿಸ್ಕೊಂಡಿದ್ದೀನಿ. ಮಾಡಿ ಸಾಕಾಗ್ಬಿಟ್ಟೆ. ಇವಾಗ ನಿನ್ ಕೆಲಸ ನಾನು ವಹಿಸ್ಕೊಂಡಿದ್ದೀನಿ, ಇವಾಗ ನಿಂದೆ ಅಲ್ಲ. ಹಾಯ್ ಮಾಡು, ಹಾಯ್. ಎಲ್ಲ ಸೌದೆ ಒಲೆ ಹಾಕೋದು ಐಟಮ್ ತರೋದೆಲ್ಲ ಹಾಯ್ ಮಾಡೆ. ಹಾಯ್ ಮಾಡು. ಹಾಯ್, ಏನ್ ಮಾಡ್ತಿದ್ಯಾ? ಹ್ಯಾಪಿ ಬರ್ಡೇ ವಿಶಾಲ್. ಅಮ್ಮ ವಿಶಾಲ್ ಅಲ್ಲಿ ಇಲ್ಲ ಕಣಮ್ಮ, ಮತ್ತೆ ಅವಳು ಯೂಟ್ಯೂಬಿಗೆ ಹಾಕೋದಕ್ಕಂತೆ. ಏನ್ ಮಾಡ್ತಾ ಇದೀಯ? ಅಡಿಗೆ ಮಾಡ್ತಾ ಇದೀನಿ. ರೀಟೇಕ್ ತಗೋತೀನಿ ತಡಿ. ಪುಟ್ಟ ಮನೆ ದೇವಸ್ಥಾನದ ಹತ್ರನೇ ಇಲ್ಲ. ಯಾರ್ಯಾರೋ ಸತ್ತೋಯ್ತಾರೆ ನಮಗ್. ನೋಡಿ ಗೈಸ್, ಇಲ್ಲಿ ಕಾರದ ಮುನಿಯಪ್ಪನ ಪೂಜೆ ಮಾಡ್ತವ್ರೆ ಬಾವ ಮತ್ತೆ ನಾದ್ನಿ. ಇಬ್ರದು ಏನು ರಿಯಾಕ್ಷನ್ ಇರಲ್ಲ ಗೈಸ್, ಸುಮ್ಮನೆ ಮಾತಾಡ್ಬೇಕಷ್ಟೇ. ಇದನ್ನ ನೋಡಿ, ಇದು ಏನು ರಿಯಾಕ್ಷನ್ ಇಲ್ಲ. ಕಲಿಯಲ್ಲ ಬಾವ ಬುದ್ಧಿ. ನಮ್ಮ ಆಂಟಿ ಅಂತೂ ಬುದ್ಧಿ ಕಲಿಯೋದೇ ಇಲ್ಲ, ನಂಗೆ ಗೊತ್ತಾಯ್ತು. ಮುಚ್ಕೊಂಡು ಮಾಡಿ. ಅಲ್ಲಿ ನೋಡಿ, ಎಲ್ಲಿ ಹಂಗ ಅನುಭವಿಸ್ಲ. ಅಲ್ಲಿಬ್ರು ಅಳ್ಸನ್ಕಾಯಿ ಕೊತ್ತವ್ರೆ ಗೈಸ್. ಇಲ್ಲಿ ನೋಡು, ನನ್ ನೋಡೋಣ, ನನ್ ನೋಡ್ತಾ ಇದ್ದೆ. ನವ್ವ ಇಲ್ಲಿ ಹಾಯ್ ಮಾಡು, ಹಾಯ್ ಮಾಡು. ನೋಡಿ ಗೈಸ್, ನಾಯಿ ಕಚ್ಬಿಟ್ಟಿದೆ. ವಿಡಿಯೋ ಏಂತ ಕೇಳೋ, ನಾಳೆ ಆನಿವರ್ಸರಿ ಇಲ್ವಾ? ನಮ್ಮ ಕಾಂತಪತಿ ಗೌರಿ ಮಾತಾಡ್ಸೋಣ. ಒಬ್ರು ಹತ್ರ ಬಂದ್ರೆ ಇನ್ನೊಬ್ರು ನನ್ನ ಸೋದೆ ಹೊಡಿಯಕ್ ಬಿಟ್ಟವ್ರೆ.
ಒಂದು ನಿಮಿಷ ಗಗನಂಗೆ ತೋರಿಸ್ತೀನಿ. ರೆಸ್ಟ್ ಇನ್ ಪೀಸ್ ಗೈಸ್. ಎಸ್, ಏನ್ ಅನ್ಸ್ತಾ ಇದೆ ನಿಮ್ಗೆ ಇಲ್ಲಿ ಕುತ್ಕೊಂಡು? ತುಂಬಾ ಖುಷಿ ಆಗ್ತಿದೆ. ಯಾವ ಕೆಲಸನೂ ಮಾಡ್ದಲ್ಲೇ ಕುತ್ಕೊಂಡು ಬೇರೆ ಫೋನ್ ನೋಡೋದು ತುಂಬಾನೇ ಖುಷಿ ಆಗುತ್ತೆ. ಈ ತರ ಭಾಗ್ಯ ಯಾವಾಗೂ ಸಿಗಲ್ಲ, ಅವಾಗ ಸಿಗುತ್ತೆ. ಗೈಸ್ ಅವ್ಳು ಬರೀ ಫೋನ್ ನೋಡೋದಾಗಿದ್ದಿದ್ರೆ ಪರವಾಗಿರಲಿಲ್ಲ, ದೂರದಲ್ಲಿ ಕುತ್ಕೊಂಡು ಅಂತ ನಗ್ತಾಳೆ. ಹೋಗು ಮಾತಾಡ್ಸ್ಕೊಂಬ, ಮಕ್ಕಳೆಲ್ಲ ಅವ್ರು ಎಲ್ಲರೂ ಏ ಒಂದ್ ನಿಮಿಷ ತಡ್ಕೋ. 10 ರೂಪಾಯಿ ಸಿಕ್ಬಿಡ್ತು ಗೈಸ್. ಓಕೆ, ಥ್ಯಾಂಕ್ ಯು. ಹಾಯ್. ನಿಂದು ಗಾನೋ ಹಾಯ್ ಮಾಡು. ಡವ ಮಾಡ್ಬಿಟ್ಟ. ಅಲ್ಲೊಂದು ಸತ್ತೆ ಹಣ ಮಲಗಿದೆ. ಶಾಂತಪ್ಪ, ಈಗ್ಲೂ ನೀನೇ ಹಳಸಿನಕಾಯಿ ತಂದಿರೋದು, ಅದಕ್ಕೆ ನೀನೇ ಬಡಿಸ್ತಾ ಇರೋದು. ಇವರೆಲ್ಲ ನನ್ನ ಸರ್ವೆಂಟು. ನಿನ್ಗೆ ಹೇಳಿದ್ ಬರಕ ಸಾರೇ ಇಲ್ಲ ಅಲ್ಲಿ. ಪ್ರೈವೇಟ್ ಮಾವಿನಕಾಯಿ ಕೀಳಕ್ ಬಂದಿದೀವಿ. ನೀವು ಅಣ್ಣ ಕಿತ್ಕೊಡ್ತಾ ಇಲ್ಲ. ಒಂದೇ ಒಂದು ಕಾಣಿಸ್ತು, ಅದು ಯಾರ್ದು ಬೇರೆಯವ್ರದ್ದು, ಅಂದರೆ ನಮ್ಮ ರಿಲೇಷನ್ ಅವ್ರದ್ದೇ. ಒಂದು ಬಿಟ್ಟೈತೆ ಒಂದು ಮರದಲ್ಲಿ, ಅದನ್ನ ಕಿತ್ಕೊಡ್ತಾ ಇಲ್ಲ. ನನಗೆ ತಿನ್ನಲೇಬೇಕು ಅದನ್ನ. ಹಾಂ, ಸಿಕ್ತಾ? ಮತ್ತೆ ಇಲ್ಲ ಅಂದೆ. ಹಾಂ, ಕಾಯ ಇಷ್ಟ ನನಗೆ, ಹಾಕಿದಕ್ಕೆ ಹಾಕು. ಇಲ್ಲ ಇಡಿಯಟ್, ನನ್ನ ಕೈಯಲ್ಲಿ ಕ್ಯಾಮ್ರಾ ಐತೆ ನೋಡ್ರಿ. ಅಣ್ಣ ಹಿಂಗೆ ನೀನು ಹಂಗೆ ಕಡ್ಡಿ ಎಸಿ ಥರ ಹೊಡಿಬೇಕು ಅದಕ್ಕೆ. ಯಮ್ ಇಲ್ಲಿ ಸ್ವಲ್ಪ ಇದೆ, ಸಾಲಲ್ಲ ನನಗೆ. ಅಣ್ಣ ಹೊಡಿದ್ರೆ ಹಂಗೆ ಬೀಳಲ್ಲ. ಗೋಯಿಂಗ್ ಅಣ್ಣ, ಹಂಗಾರೆ ನಂಗೂ ಹೊತ್ಕೊಂಡಾಯ್ತು ಮುಳ್ಳು. ನಾನು ಡ್ರೆಸ್ ಚೇಂಜ್ ಮಾಡ್ಬಿಡ್ತೀನಿ. ಪಾತ್ರೆ ತೊಳೆಯೋಳು ಇಲ್ಲಿ. ನೋಡಿ ಗೈಸ್, ಅಲ್ಲೊಂದು ಗಾಡಿ ಓಡ್ತೀವಿ ನಾವೆಲ್ಲ ಬೆಂಗಳೂರಿಗೆ. ಮತ್ತೆ ಅಷ್ಟು ಬೇಗ ಬಂದೆ ಗೈಸ್. ನಾವೇ ಫಸ್ಟ್, ಸೆಕೆಂಡು ನಿತಿನಣ್ಣ ಬೈ. ಹೆಂಗೆ ನಾವು ಫಸ್ಟು. ಈ ಮೇಡಮ್ ಅವರು ಅಲ್ಲಿಂದ ಬಂದಿದ್ಯಾ, ನಾನು ಮಲ್ಕೊಂಡು ಎದ್ದು ನೋಡ್ತೀನಿ ದನಿಯಲ್ಲಿ ಅಂದರೆ ಬೆಂಗ್ಳೂರಿಗೆ ಹೋದ್ಲು ಅಂತೆ. ಬಂದೆ ಅವನು